ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದನ್ನ ನಂಜನಗೂಡು ಶ್ರೀ ಕಂಠೇಶ್ವರ ಭಕ್ತಾದಿಗಳು ಮಿಸ್ ಮಾಡದೆ ನೋಡ್ಲೇಬೇಕಾಗಿರುವ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಭಕ್ತರ ಭಾವನೆಗಳಿಗೆ ಧಕ್ಕೆ ಆಗೋ ರೀತಿಯಲ್ಲಿ ಒಂದು ಅಪಚಾರ ಹೋಗಿದೆಯಾ ದೇವಸ್ಥಾನದಲ್ಲಿ ಅನ್ನೋದು ಪ್ರಶ್ನೆ. ಭಕ್ತರ ಭಾವನೆ ಅನ್ನೋದಕ್ಕಿಂತ ಒಂದು ಪವಿತ್ರ ಸ್ಥಳದಲ್ಲಿ ಅಪಚಾರ ಮಾಡುವಂತಹ ಕೆಲಸ ಹೋಗಿದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಹಾಗಾದ್ರೆ ಆಗಿರೋದೇನು? ಇದನ್ನ ನಂಜನಗೂಡು ಶ್ರೀ ಕಂಠೇಶ್ವರನ ಭಕ್ತರು ಮಿಸ್ ಮಾಡದೆ ನೋಡ್ಲೇಬೇಕಾಗಿರುವ ಸ್ಟೋರಿ. ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ಇದೆಂಥ ಅಪಮಾನ. ದೇವಸ್ಥಾನದ ಸಮೀಪದಲ್ಲೇ ಇರೋರು ಇಂಥ ಕೆಲಸ ಮಾಡ್ತಾರ? ಪವಿತ್ರ ಕ್ಷೇತ್ರದಲ್ಲಿ ಹೀಗೆ ಮಾಡಿದ್ರೆ ಏನ್ ಹೇಳ್ಬೇಕು ಅನ್ನೋದು ಪ್ರಶ್ನೆ ಇದೆ. ಮೈಸೂರು ಜಿಲ್ಲೆಯ ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ಅಪಚಾರ ಆಗಿದೆ ಅನ್ನೋ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದಾಸೋಹ ಭವನದ ಬಳಿ ಮಾಂಸಾಹಾರವನ್ನ ವ್ಯಕ್ತಿ ಸೇವನೆ ಮಾಡಿದ್ದಾರೆ. ಮನೆಯಿಂದ ಮಾಂಸಾಹಾರ ತಂದು ವ್ಯಕ್ತಿ ದೇವಸ್ಥಾನದಲ್ಲೇ ಕೂತ್ಕೊಂಡು ತಿಂದಿದ್ದಾರಂತೆ. ದೇಗುಲದ ಬಳಿ ಹೂವಿನ ವ್ಯಾಪಾರ ಮಾಡ್ಕೊಂಡಿದ್ರಂತೆ ಈ ವ್ಯಕ್ತಿ. ಅಷ್ಟು ಗೊತ್ತಾಗಲ್ವಾ ಅಲ್ಲಿ ತಗೊಂಡು ಹೋಗ್ಬೇಕು, ತಿನ್ಬೇಕಾ ತಿನ್ಬಾರ್ದಾ ಅಂತ. ಅನ್ನದಾಸೋಹ ಭವನದ ಮೆಟ್ಟಿಲುಗಳ ಮೇಲೆ ಮಾಂಸಾಹಾರ ತಿಂದಿದ್ದಾರಂತೆ. ದಾಸೋಹ ಭವನದ ದ್ವಾರದ ಬಳಿಗೆ ಮಾಂಸಾಹಾರ ತಿಂತಿದ್ರಂತೆ ಪ್ರದೀಪ್. ಮಾಂಸಾಹಾರ ಸೇವನೆ ನೋಡಿ ತಕ್ಷಣ ಓಡ್ ಬಂದಿದ್ದಾರೆ ಭದ್ರತಾ ಸಿಬ್ಬಂದಿ. ಮಾಂಸಾಹಾರ ತಿನ್ನುತ್ತಿದ್ದ ಪ್ರದೀಪ್ಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರಂತೆ. ದೃಶ್ಯ ನೋಡ್ತಾ ಇದ್ದೀರಿ. ನಿಮ್ಗೆಲ್ಲ ಉಳ್ಕ ಸಾಯ್ತಿದ್ದೀರಿ ನೀವು. ಮಾಂಸ ತಂದಿದ್ದಾರೆ ಏನಕ್ಕಿದ್ದಾರೆ ಸ್ವಾಮಿ ನೀವು? ಮಾಂಸ ತಂತಿದ್ದಾರೋ ಅದು ಏ ನೇಹ ಮಾತಾಡೋ. ನಿಮ್ಗೆಲ್ಲ ಉಳ್ಕ ಸಾಯ್ತಿದ್ದೀರಿ ನೀವು. ಮಾಂಸ ತಂದಿದ್ದಾರೆ ಏನಕ್ಕಿದ್ದಾರೆ ಸ್ವಾಮಿ ನೀವು? ಮಾಂಸ ತಂತಿದ್ದಾರೋ ಅದು ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದು ನಂಜುಂಡೇಶ್ವರನ ಅಂದ್ರೆ ನಂಜನಗೂಡಲ್ಲಿರುವಂತಹ ಶ್ರೀ ಕಂಠೇಶ್ವರ ದೇವಸ್ಥಾನದ ಮೆಟ್ಟಿಲುಗಳು. ಅಲ್ಲಿ ಕೂತ್ಕೊಂಡು ಅಲ್ಲೇ ಹೂವಿನ ವ್ಯಾಪಾರ ಮಾಡ್ತಿದ್ದಂತಹ ಒಬ್ಬ ವ್ಯಕ್ತಿ ಮನೆಯಿಂದ ಊಟ ತಂದಿರ್ತಾರೆ, ಅದರಲ್ಲಿ ಮಾಂಸಾಹಾರ ಇರುತ್ತೆ, ಅದನ್ನ ಕೂತ್ಕೊಂಡು ತಿನ್ನುವಂತಹ ದೃಶ್ಯವನ್ನ ಅದೇ ದೇವಸ್ಥಾನದ ಭದ್ರತಾ ಸಿಬ್ಬಂದಿ ಗಮನಿಸ್ತಾರೆ. ಆ ಗೋಡ್ ಬಂದು ಕೇಳ್ತಾರೆ, ಹಿಂಗೆ ತಿಂತಿದ್ದಿಲ್ಲಪ್ಪ, ನಿನಗೆ ಬುದ್ಧಿ ಇದೆಯಾ ಇಲ್ವಾ ಅಂತ. ಸೊ ಹಿಂಗ್ ಪ್ರಶ್ನೆ ಮಾಡ್ತಾ ಇದ್ದಂತೆ ಆತ ಕೂಡ ಕಕ್ಕಾಬಿಕ್ಕಿ ಆಗಿದ್ದಾನೆ. ಸಹಜವಾಗಿ ಇದು ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವಂತಹ ದೃಶ್ಯಗಳು. ಅದ್ರ ಜೊತೆಗೆ ಪವಿತ್ರ ಜಾಗ ಅಂತ ನಾವೇನ್ ಕರಿತೀವಿ, ಆ ಪವಿತ್ರ ಜಾಗದಲ್ಲಿ ಈ ರೀತಿ ಮಾಂಸ ತಂದು ತಿಂತಾರೆ ಅಂದ್ರೆ ಬಹುತೇಕರು ಪ್ರಶ್ನೆ ಮಾಡಬಹುದು. ಹಾಗಾದ್ರೆ ಬಹುತೇಕ ದೇವಸ್ಥಾನಗಳಲ್ಲೂ ಕೂಡ ಬಲಿ ಕೊಡುವಂತ ಆಚಾರ ವಿಚಾರಗಳು ಇದೆಯಲ್ಲ, ಆ ಪದ್ಧತಿಯನ್ನ ರೂಢಿಸ್ಕೊಂಡಿದ್ದಾರಲ್ಲ ಕೆಲವರು, ಅಲ್ಲಿ ಯಾಕೆ ಅಪಚಾರ ಆಗಲ್ಲ ಅಂತ. ಬಟ್ ಅದು ಪದ್ಧತಿ, ಅಲ್ಲಿ ಮಾಡೋದು ಕೂಡ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೆ. ಬಟ್ ಎಲ್ಲಾ ದೇವಸ್ಥಾನಗಳು ಹಂಗಿರಲ್ಲ ಅಂತ. ಇಲ್ಲಿ ಮಾಂಸಾಹಾರ ಕೂತ್ಕೊಂಡು ತಿಂದ್ರೆ ಯಾರಾದ್ರೂ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ಹಂಗಾಗಿ ಪವಿತ್ರ ಜಾಗದಲ್ಲಿ ಅಪಚಾರ ಮಾಡಿದ್ದಾರೆ ಅಂತ ಆ ವ್ಯಕ್ತಿಯ ವಿರುದ್ಧ ಕೂಗಾಡಿದ್ದಾರೆ. ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಭಕ್ತಾದಿಗಳ ಭಾವನೆಗೆ ಧಕ್ಕೆ ತರುವ ಕೆಲಸ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೆಲವರು ಬರ್ತಾರೆ. ಈಗ ನಾನ್ ವೆಜ್ ತಿಂದು ಕೂಡ ಕೆಲವರು ದೇವರ ದರ್ಶನ ಪಡೆದುಕೊಳ್ತಾರೆ, ದೇವಸ್ಥಾನದ ಒಳಗಡೆ ಹೋಗ್ತಾರೆ. ಅದನ್ನ ಯಾಕೆ ಯಾರು ಪ್ರಶ್ನೆ ಮಾಡಲ್ಲ? ಆಗ ಏನೋ ಅಪವಿತ್ರ ಆಗಲ್ವಾ ಜಾಗ ಅಂತ. ಸೊ ಪ್ರಮುಖ ನಾಯಕರೇ ತಿಂದು ಹೋಗಿದ್ದು ಕೂಡ ಅತಿ ದೊಡ್ಡ ಚರ್ಚೆಗೆ ಗ್ರಾಸ ಆಗಿದೆ ಈ ಹಿಂದೆ ಇಂಥ ವಿಚಾರಗಳು. ಯಾಕೆ ಸುಮ್ಮನೆ ಭಕ್ತಾದಿಗಳ ಭಾವನೆಗಳಿಗೆ ಧಕ್ಕೆ ತರೋ ಕೆಲಸಗಳನ್ನ ಮಾಡಬೇಕು ಅಂತ, ಇಲ್ಲದೇ ಇರೋ ವಿಚಾರಗಳನ್ನ ತಂದು ಯಾಕಲ್ಲಿ ಸುಮ್ಮನೆ ಧಕ್ಕೆ ತರುವ ಕೆಲಸಗಳು ಆಗಬೇಕು ಅನ್ನೋದಷ್ಟೇ ಪ್ರಶ್ನೆ. ದೃಶ್ಯ ನೋಡ್ತಾ ಇದ್ದೀರಿ. ಮಾಂಸಾಹಾರ ತಂದು ಅದೇ ಪವಿತ್ರ ಜಾಗ ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಕೂತ್ಕೊಂಡು ತಿಂತಾ ಇರುವಂತಹ ದೃಶ್ಯ. ಇನ್ನೆಲ್ಲೋ ದೇವಸ್ಥಾನ ಬಿಟ್ಟು ಕೂಗಳತೆಯ ದೂರದಲ್ಲಿ ಕೂತ್ಕೊಂಡು ತಿಂದಿದ್ರು ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರಲಿಲ್ಲ. ಆದ್ರೆ ದೇವಸ್ಥಾನದ ಮೆಟ್ಟಿಲು ಅಲ್ಲೇ ಕೂತ್ಕೊಂಡು ತಿಂತಾ ಇರೋದೇ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತಹ ದೃಶ್ಯ. ಆ ವ್ಯಕ್ತಿ ಕೂಡ ಬೇರೆ ಯಾರು ಅಲ್ಲ, ದೇವಸ್ಥಾನದ ಪಕ್ಕದಲ್ಲೇ ಹೂವಿನ ವ್ಯಾಪಾರ ಮಾಡ್ಕೊಂಡಿದ್ರಂತೆ. ಸೊ ಆತನಿಗೂ ಕೂಡ ಗೊತ್ತಾಗಬೇಕಾಗಿತ್ತು ಇಲ್ಲಿ ತಿನ್ಬಾರ್ದಾ ತಿನ್ಬೇಕಾ ಅಂತ. ಬಟ್ ತಂದು ತಿಂದಿದ್ದು ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಹೂವಿನ ವ್ಯಾಪಾರ ಮಾಡ್ತಿದ್ದಂಥ ವ್ಯಕ್ತಿ, ಆತನಿಗೆ ಗೊತ್ತಿರುತ್ತೆ ಅಲ್ಲಿನ ಆಚಾರ ವಿಚಾರಗಳೇನು, ಅಲ್ಲಿನ ಪದ್ಧತಿ ಏನು, ಅದು ಎಷ್ಟು ಪವಿತ್ರವಾದಂಥ ಜಾಗ ಅಂತ ಗೊತ್ತಿದ್ದು ಕೂಡ ತಪ್ಪು ಮಾಡಿದ್ದು ಯಾಕೆ ಅಂತ ಅನೇಕ ಭಕ್ತಾದಿಗಳ ಭಾವನೆಗೆ ಧಕ್ಕೆ ತರೋ ಕೆಲಸ ಅಲ್ವಾ ಇದು? ಹೌದು, ಬಹಳ ಮುಖ್ಯವಾಗಿ ನಂಜನಗೂಡು ದಕ್ಷಿಣ ಕಾಶಿ ಅಂತೇಳಿ ಕರೆಯಲಾಗತ್ತೆ. ಇಲ್ಲಿ ದೇವಸ್ಥಾನದಲ್ಲಿ ಬಹಳ ಶ್ರದ್ಧಾ ಭಕ್ತಿಯಿಂದ ದೇವರನ್ನ ಆರಾಧನೆಯನ್ನ ಮಾಡಲಾಗತ್ತೆ.
ಈ ನಂಜನಗೂಡಿನ ಪವಿತ್ರ ಕ್ಷೇತ್ರದಲ್ಲಿ ಅಪಚಾರ ಮಾಡುವಂತ ಕೆಲಸ ಅಂದ್ರೆ ಮಾಂಸಾಹಾರ ಸೇವನೆ ಮಾಡಿ ದೇವಸ್ಥಾನದ ಒಳಗೆ ಅಪಚಾರ ಮಾಡುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ದೇವಸ್ಥಾನದ ಹೂವಿನ ವ್ಯಾಪಾರಿ ಅಂದ್ರೆ ದೇವಸ್ಥಾನದಲ್ಲಿಯೇ ದೇವರ ಹೆಸರು ಹೇಳ್ಕೊಂಡೆ ಬದುಕನ್ನ ಕಟ್ಕೊಂಡಂತಹ ಹೂವಿನ ವ್ಯಾಪಾರಿ ಪ್ರದೀಪ್ ನಿಂದ ಈ ಕೃತ್ಯ ಎಸಗಿದೆ. ಇಲ್ಲಿ ಪ್ರದೀಪನನ್ನ ಗಮನಿಸಿ ಅಲ್ಲಿನ ಭದ್ರತಾ ಸಿಬ್ಬಂದಿ ಕ್ಲಾಸ್ ಅನ್ನ ತೆಗೆದುಕೊಂಡ ಮೇಲೆ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಹೀಗಾಗಿ ದೇವಾಲಯದ ಒಳಗೆ ತಿಂದಿರ್ತಕ್ಕಂತ ಈ ಮಾಂಸಾಹಾರ ಸೇವನೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವಾಲಯದ ಆಡಳಿತ ಮಂಡಳಿ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕು. ದೇವರ ಹೆಸರಿನಲ್ಲಿಯೇ ಬದುಕನ್ನ ಕಟ್ಕೊಂಡಿರುವಂತಹ ಹೂವಿನ ವ್ಯಾಪಾರಿ ಈ ರೀತಿಯಾದಂತಹ ಏನು ಕೃತ್ಯಕ್ಕೆ ಯಾಕೆ ಮುಂದಾದ್ರು, ಅವ್ರಿಗೆ ಬಹಳ ವರ್ಷಗಳಿಂದಲೂ ಕೂಡ ದೇವಾಲಯದ ಬಗ್ಗೆ ಆಚರಣೆಯ ಬಗ್ಗೆ ಗೊತ್ತಿದ್ರು ಕೂಡ ಈ ರೀತಿ ಮಾಡಿರುವಂತಹ ನಡೆ ಸಾಕಷ್ಟು ಸಾರ್ವಜನಿಕರ ವ್ಯಾಪಕ ಟೀಕೆಗೆ ಗ್ರಾಸವಾಗಿರುವಂತದ್ದು. ಓಕೆ ಸುರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.